ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿದಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ. ಪಾಂಡುರಂಗ ವಿಠಲನೇ ಬಂದಾಗಾಯ್ತು. ಏನೋ ನಮ್ಮ ಸ್ವರ ಸ್ವಲ್ಪ ಸ್ವಲ್ಪ ಲೋಪದೋಷಗಳಿರುತ್ತೆ. ನೀವೆಲ್ಲ ಚೆನ್ನಾಗಿ ಹಾಡೋರು ಬಹಳ ಜನ ಸಂಕೀರ್ತಗಳನ್ನು ಹಾಡಬೇಕು. ಎಷ್ಟೋ ಜನ ದಾಸ್ಯ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಎಷ್ಟು ಜನ ವೈಕುಂಠ ಏಕಾದಶಿಗೆ ಮೊದಲಾದ್ರೆ ಮನೆ ಹತ್ರ ಬರೋರು, ಜಾಗಟೆಯನ್ನ ಶಂಕನ ಊದ್ಕೊಂಡು ದಾಸಯ್ಯರು ಬರೋರು. ಬಂದಾಗ ಭಿಕ್ಷಾನ್ ದೇಹಿ ಚ ಪಾರ್ವತಿ ಅನ್ನೋರು. ನೀವು ಯಾವತ್ತಾದ್ರೂ ಹೋಗಿ ಹೊರಭಾಗದಲ್ಲಿ ಮುಂದಗ ಅಂತೀರ. ಹಾಳು ಹಾಕ್ತಕ್ಕಂಥವಲ್ಲ. ಸಾಕ್ಷಾತ್ ಭಗವಂತನೇ ಆ ಸ್ವರೂಪದಲ್ಲಿ ಬಂದು ನಮ್ಮ ಕರ್ಮಗಳನ್ನು ಎತ್ಕೊಂಡು ಹೋಗೋಕ್ಕೆ ಈ ವೈಕುಂಠ ಏಕಾದಶಿಯಲ್ಲಿ ಬಹಳಷ್ಟು ಜನ ಇರ್ತಾರೆ. ನಾಮಾಂಕಿತದಲ್ಲಿ ಭಿಕ್ಷದವರು ಎಲ್ಲ ಇರ್ತಾರೆ. ನಾನು ಎಷ್ಟೋ ಹೇಳಿದ್ದೀನಿ, ಭಿಕ್ಷೆ ದೇವರು ನಾವುಗಳು ಹೋಗತಕ್ಕಂಥ ದೇವಸ್ಥಾನಗಳಿಗೆ ಭಿಕ್ಷೆಗಳಿಗೆ ಹಾಕಬಾರ್ದು. ನೀವು ಹೋದವರು ವಾಪಸ್ ಬರ್ತಾನೋ ಹಾಕಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಭಿಕ್ಷೆಯನ್ನು ಹಾಕ್ತಕ್ಕಂಥವ್ರು ಏನಕ್ಕೆ ಏನು ಬೇಕು ಅವರಿಗೆ ಅದನ್ನ ಕೊಡ್ತಕ್ಕಂಥದ್ದು. ಚಳಿಲಿರ್ತಕ್ಕಂಥವ್ರಿಗೆ ರಗ್ಗೋ ಗಿಗ್ಗೋ ಕೊಡ್ಕೊಂಡ್ಬಿಡೋದು, ಇಲ್ಲ ನಿಮ್ಮ ಹಳೆ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು. ಹಸುವಾಗಿದ್ದವ್ರಿಗೆ ಏನೋ ತಿಂಡಿ ತೀರ್ಥಗಳು ಕೊಡೋದು. ದುಡ್ಡನ್ನು ಹಾಕಿದ್ರೆ ಧನ ಪಿಶಾಚಿಗಳಾಗಿ ಅವ್ರು ಅಕಸ್ಮಾತ್ ಕುಡಿಯೋದು ಅಥವಾ ಮಸ್ತಿ ಮಾಡೋದು, ಯಾರಿಗಾದ್ರೂ ಸಾಲಾಗಿಲ್ಲ ಕೊಡೋದು, ಆ ಕರ್ಮ ನಿಮಗೆ ಸುತ್ತಕೊಳ್ಳುತ್ತೆ. ಯಾಕೆ ಬೇಕಿದು? ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಇಂಥ ಒಂದು ಕಾಲದಲ್ಲಿ ಮನೆಯಿಂದ ಅವಲಕ್ಕಿಗಳನ್ನ ಎಲ್ಲರೂ ಏನ್ ಮಾಡಿ ಒಂದು ಪೇಪರ್ಗಳಲ್ಲಿ ಕಟ್ಕೊಂಡು ಹೋಗಿ ಎಲ್ಲವನ್ನು ದಾನವಾಗಿ ಕೊಡೋದು, ಇಲ್ಲ ಪ್ರಸಾದಗಳು ಮಾಡಿಸೋದು, ಎಲ್ರಿಗೂ ಹಂಚ್ಕೊಂಡ್ಬಿಡೋದು. ಇದನ್ನ ಮಾತ್ರ ಯಾವ ಕಾಲಕ್ಕೂ ಕೊಡಬೇಡಿ. ನಿಮ್ಮ ಸೇವೆ ಏನಿದೆ ಅಕಸ್ಮಾತ್ ಆ ತರ ಭಿಕ್ಷದವರು ಕೊಡೋದು. ಇಲ್ಲ ದಾಸಯ್ಯನವರು ಬಂದರೆ ಅಕ್ಕಿ ಬೆಲ್ಲ ಈ ತರದ ಇತ್ಯಾದಿ ಹಣ್ಣುಗಳನ್ನು ಸೇರಿಸಿ ಅವ್ರಿಗೆ ಕೊಡ್ತಕ್ಕಂಥದ್ದು. ಹಸು ಎಲ್ಲಾದ್ರೂ ಇದ್ರೆ ಹುಡುಕೊಂಡು ಹೋಗ್ಬೇಕು, ಹಸು ಇದ್ದ ಜಾಗಕ್ಕಾದ್ರೂ ಹೋಗ್ಬೇಕು. ಬಾಲವನ್ನ ನಮಸ್ಕಾರ ಮಾಡಿ ಆ ಗೋವೃಂದ ಅಂತಕ್ಕಂಥ ಗೋವಿಂದನ್ನ ನೀವು ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನ ಮಾಡಿ ಹಸುಗೆ ಅಕ್ಕಿ ಬೆಲ್ಲ ಇತ್ಯಾದಿ ದೇವತೆಗಳನ್ನು ಅನುಸರಣೆಯಲ್ಲಿ ನಾವು ನಮಸ್ಕಾರ ಮಾಡ್ಕೋಬೇಕು. 300 ಮುಕ್ಕೋಟಿ ದೇವತೆಗಳು ವಾಸವಾಗಿರೋ ಈ ಕಾಮಧೇನು ಇವತ್ತು ಆ ನಾರಾಯಣ ದರ್ಶನಕ್ಕೆ ಇವತ್ತು ಆನೆ ಮತ್ತು ಗಜಾಗ್ರಹವನ್ನು ಕೊಡ್ತಕ್ಕಂಥ ಆನೆ, ಅದಕ್ಕೆ ಐರಾವತ ಅಂತ ಕರಿತೀವಿ. ಇಂಥ ಒಂದು ಆನೆ ಬರುತ್ತಂತೆ. ಅದಾದ ಮೇಲೆ ಆ ಗೋ ಅನ್ನತಕ್ಕ ನಿಧಾನ ಕಾಮಧೇನು ನಡ್ಕೊಂಡ್ ಬರುತ್ತೆ. ಎರಡು ಮಾಡತ್ತಂದ್ರೆ ನಾರಾಯಣ ಇವತ್ತು ಯಾಕೆ ಬೆಳಗಿನ ಜಾವದಲ್ಲಿ ಹೇಳ್ತಾನೆ ಅಂದ್ರೆ, ಮಲಗಿರತಕ್ಕಂಥ ನಾರಾಯಣ ಹೀಗೆ ಎದ್ದ ತಕ್ಷಣ ಆ ಬಾಲವನ್ನು ಈ ಕಡೆ ತಿರುಗಿರತ್ತಂತೆ. ಇದು ಇವತ್ತಿಗೂ ಶ್ರೀರಂಗದಲ್ಲಿ ನಡೀತಕ್ಕಂಥ ಶೈಲಿ. ಎಲ್ಲಿಂದ ಹಸು ಬರುತ್ತೆ ಗೊತ್ತಿಲ್ಲ, ಎಲ್ಲಿಂದ ಆನೆ ಬರುತ್ತೆ ಗೊತ್ತಿಲ್ಲ. ಅದೆರಡೂ ಬಂದು ವಿಶೇಷವಾಗಿ ಆನೆ ಮುಂಭಾಗದಲ್ಲಿ ನಿಂತ್ಕೊಂಡು ಆ ಚಾಮ್ರವನ್ನು ಹೀಗೆ ಶ್ರೀಮನ್ನಾರಾಯಣ ವಿಗ್ರಹಕ್ಕೆ ಬೀಸತ್ತೆ. ಒಳಗಡೆವರೆಗೂ ಕರ್ಕೊಂಡ್ಬರ್ತಾರೆ, ಗರ್ಭಗುಡಿವರೆಗೂ. ಹೊರಭಾಗದಲ್ಲಿ ಆ ಕಡೆ ಭಾಗದಲ್ಲಿ ಹಸು ಆ ಕಡೆ ತಿರ್ಕೊಂಡಿರತ್ತೆ, ಬಾಲವನ್ನ ಶ್ರೀಮನ್ನಾರಾಯಣ ತೋರಿಸ್ತಾ ಇರೋ ಹಾಗೆ. ಅಂದ್ರೆ ನಾರಾಯಣ ಎದ್ದ ತಕ್ಷಣ ಲಕ್ಷ್ಮೀ ದರ್ಶನ ಮಾಡಿ ಎದ್ದ ತಕ್ಷಣ ಬಾಲ ನೋಡ್ಬೇಕು ಅಂತ ನಮಸ್ಕಾರ ಮಾಡ್ತಿಲ್ಲ, ಹಾಗ ಬಾಲವನ್ನು ನೋಡೋದು. ಈ ಎರಡಕ್ಕೂ ನಮಸ್ಕಾರ ಮಾಡಿ ಗಜಪೂಜೆ ಗೋಪೂಜೆಯನ್ನ ಇವತ್ತು ಸಂಪ್ರದಾಯವಾಗಿ ಎಲ್ಲಾ ವೀರಶೈವ ಅನುಗ್ರಹದಲ್ಲಿ ಇವತ್ತಿಗೂ ಮಠಾಧಿಪತಿಗಳಲ್ಲಿ ನಡೆಯುತ್ತೆ. ಅಂದ್ರೆ ಶೈವ ಸಂಪ್ರದಾಯದಲ್ಲಿ ಈಶ್ವರನಿಗೋಸ್ಕರ ನಡೆಯುತ್ತೆ, ಅದೇ ರೀತಿ ವೈಷ್ಣವ ಸಂಪ್ರದಾಯದ ನಡೆಯುತ್ತೆ. ಎಲ್ಲಿ ಶೈವ ಸಂಪ್ರದಾಯ ನಡೆಯುತ್ತೆ ಅಂದ್ರೆ ಶ್ರೀಶೈಲದಲ್ಲಿ ನಡೆಯುತ್ತೆ, ಬಹಳ ವಿಶೇಷ. ಉಜ್ಜಯಿನಿಯಲ್ಲಿ ನಡೆಯುತ್ತೆ, ಬಹಳ ವಿಶೇಷ. ಅಂತಹ ಒಂದು ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಡೆಯುತ್ತೆ. ಅವನು ಎದ್ದು ಕೂಡಲೇ ರಂಗನಾಥನ ದರ್ಶನವನ್ನ ಹೇಗೆ ಕುಂಟದಲ್ಲಿ ನಾವು ಮಾಡ್ತೀವೋ ಹಾಗೆ ನಾರಾಯಣನ ರೂಪದಲ್ಲಿ ಮಲಗಿರತಕ್ಕಂಥ ಶ್ರೀಮನ್ನಾರಾಯಣ ರೂಪದಲ್ಲೇ ಮಲಗಿರೋನೇ ಪರಮೇಶ್ವರ. ಇದನ್ನ ಪಳ್ಳಿಕೊಂಡೇಶ್ವರ ಕರಿತೀವಿ. ಅಲ್ಲೂ ಆ ಕ್ಷೇತ್ರದಲ್ಲಿ ಸುರ್ಟಪಲ್ಲಿ ಅಂತಿದೆ, ಅಲ್ಲೂ ಮಲಗಿರ್ತಕ್ಕಂಥವನಿಗೆ ಈ ದರ್ಶನ ಈಶ್ವರ ಸಂಪ್ರದಾಯದಲ್ಲಿ ತೋರಿಸ್ತಾರೆ. ಹೀಗೆ ವೈಕುಂಠ ಏಕಾದಶಿ ದಿವಸ ವಿಷ್ಣು ಮಲಗಿದ್ದಾಗ ಎದ್ದ ಕೂಡಲೇ ಆ ಸೇವೆಯನ್ನ ಗಜಪೂಜೆಯ ಮುಖಾಂತರ ಮಾಡ್ತಾರೆ. ಓಂ ಗಜರಾಜಾಯ ನಮಃ, ಐರಾವಾಯ ನಮಃ, ಸುಬ್ರಹ್ಮಣ್ಯ ಷಣ್ಮುಖ ವಾಹನಾಯ ನಮಃ. ಯಾಕಂದ್ರೆ ಇಂದ್ರನೇ ಕೊಟ್ಟಿರೋದು ಏನನ್ನ, ಈ ಒಂದು ವರೋಪಚಾರವನ್ನ ಕೊಟ್ಟಾಗ ವಧುವರರಿಗೆ ಆಶೀರ್ವಾದ ಮಾಡಿ ಐರಾವತನ ಕೊಟ್ಟರು. ಅದಕ್ಕೆ ತಿರುನಾವಲ್ಲಿ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ. ತಿರುನಾವಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ಐರಾವತದ ಒಂದು ವಿಗ್ರಹ ಇದೆ, ಅಲ್ಲೂ ಪೂಜಾ ಪುನಸ್ಕಾರ ನಡೆಯುತ್ತೆ. ಇವತ್ತು ವೈಕುಂಠ ಏಕಾದಶಿಗೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಆ ತಿರುನಾವಲ್ಲಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಇದ್ದಾನೆ, ಪುಟ್ಟು ಬೆಟ್ಟ. ನಾವುಗಳು ನೋಡ್ತಕ್ಕಂಥದ್ದು ಶಿವಕಾಶಿ ಅಂತೀವಿ. ಆ ಶಿವಕಾಶಿಯಿಂದ ಆ ಕಡೆ ರೂಟಲ್ಲಿ ಹೋದಾಗ ತಿರುನಾವಲ್ಲಿ ಅಲ್ಲಿದೆ, ನಮಸ್ಕಾರ ಮಾಡ್ಕೊಂಡ್ಬರ್ಬೋದು. ತಿರುಪರಕೊಂಡ್ರಂ, ತಿರುಚಲ್ಪಳನಿ, ಸ್ವಾಮಿ ಮಲೆ, ತೀರ್ಥಣಿ ಅಂತಕ್ಕಂಥದ್ದು ಒಂದು ಕ್ಷೇತ್ರ, ಅದು ಮೆಡ್ರಾಸ್ ಭಾಗದ ಪಕ್ಕದಲ್ಲೇ ಇದೆ. ಅಲ್ಲೂ ಐರಾವತ ವಿಗ್ರಹ ಇದೆ, ಅಲ್ಲೂ ಸುಬ್ರಹ್ಮಣ್ಯಗೆ ವೈಕುಂಠ ಏಕಾದಶಿ. ಯಾಕೆಂದ್ರೆ ಮಾವನವರಲ್ವಾ, ಅಂಥ ಒಂದು ಅನುಗ್ರಹವನ್ನ ಪಡೆದು ನಮಸ್ಕಾರ ಮಾಡೋ ಸೋದರ ಮಾವ, ಅದಕ್ಕೆ ಅಮ್ಮನ ಅಣ್ಣ ಆಗಿರೋಂದ ಅವನ ದೇವಸ್ಥಾನದಲ್ಲೂ ಅವನೇನು ಹೇಳ್ತಾನೆ, ನಾನು ಸೇನಾಧಿ ಆಗಿರೋವರೆಗೂ ದೇವಾನ ದೇವತೆಗಳನ್ನ ಕರ್ಕೊಂಡು ನಿನ್ನ ಲೋಕಕ್ಕೆ ಬರ್ತೀನಿ. ಅದಕ್ಕೆ ಅಲ್ಲಿ ಬಂದು ಗೋಪೂಜೆ ಗಜಪೂಜೆ ಆಗತಕ್ಕಂಥದ್ದು. ಹೀಗೆ ನೀವು ಹಸುಗಳೆಲ್ಲಿದೆ ಹುಡ್ಕೊಂಡು ಹೋಗಿ. ಅಕಸ್ಮಾತ್ ದೊಡ್ಡ ದೊಡ್ಡ ದೇವಸ್ಥಾನದ ಹತ್ರ ನೀವು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ಬೇರೆ ವಿಶೇಷವಾಗಿರ್ತಕ್ಕಂಥ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥವ್ರು, ನೀವೆಲ್ಲ ಏನು ಮಾಡಿ, ನಿಮ್ಮ ಮಠದ ಹತ್ರ ಆನೆಗಳಿದ್ದರೆ ಆನೆಗಳಿಗೆ ಗಜಪೂಜೆ ಮಾಡೋ ಅವಕಾಶವನ್ನು ಮಠಕ್ಕೆ ಹೋಗಿ ಕೇಳಿಕೊಂಡು ಅದನ್ನು ಮಾಡಿ. ಆನೆಗಳಿಗೆ ಬಾಳೆಹಣ್ಣು ತಿನ್ನಿಸಿ, ಭಾಳ ಚೆನ್ನಾಗಿರುತ್ತೆ.
ಸಂತೋಷ ಪಡ್ತೀರಾ? ಆಂಜನೇಯನ ದೇವಸ್ಥಾನದಲ್ಲಿ ಇವತ್ತು ಹೋಗಿ ತುಳಸಿ ಮಾಲೆಯನ್ನು ಹಾಕಿ ರಾಮನ್ ಪೂಜೆ ಮಾಡಿದ್ರೆ ಆಂಜನೇಯನಿಗೆ ಇಷ್ಟ ಅಂತೆ, ಆಂಜನೇಯನ ಪೂಜೆ ಮಾಡಿದ್ರೆ ರಾಮನ್ಗೆ ಇಷ್ಟ ಅಂತೆ. ಅವನ ಲೋಕದಲ್ಲಿ ಅವನು ರುದ್ರ ಸಂಭೂತನಾಗಿರೋ ಈ ವೈಕುಂಠ ಏಕಾದಶಿಗೆ ಗರುಡ ಮತ್ತು ಆಂಜನೇಯನಿಗೆ ವಿಶೇಷವಾದ ಪೂಜೆ ಪುನಸ್ಕಾರ ಆಗತ್ತೆ. ಇಲ್ಲಿ ಅನ್ನ ಮತ್ತು ಮೆಣಸನ್ನ ಕಲಿಸ್ಕೊಂಡು ಹೋಗಿ ನೈವೇದ್ಯವನ್ನ ಮಾಡಿ ಕೊಡ್ತಕ್ಕಂಥ ಅವಕಾಶ. ನೀವು ಅದಕ್ಕೆ ಏನ್ ಮಾಡಬೇಕು, ವೈಕುಂಠ ಏಕಾದಶಿ ಆದ ಕೂಡಲೇ ನೆಕ್ಸ್ಟ್ ದಿವಸ ಏನ್ ದ್ವಾದಶಿ ಬರುತ್ತೆ, ಎಲ್ಲೆಲ್ಲಿ ಆಂಜನೇಯ ಇರ್ತಾನೋ, ಎಲ್ಲೆಲ್ಲಿ ಗರುಡ ಇರ್ತಾನೋ, ಏನ್ ಹೇಳಿ, ಮೆಣಸು ಅಕ್ಕಿ ಆ ವಿಶೇಷವಾಗಿ ಅನ್ನವನ್ನು ಮಾಡ್ಕೊಂಡು ಎತ್ಕೊಂಡು ಹೋಗಿ ಕೊಡಬೇಕು. ಖಾರದ ಪೊಂಗಲ್ ಅಂತ ಹೇಳ್ತಿರಲ್ಲ ಆ ಥರ. ತಮಿಳುನಾಡಲ್ಲಿ ಬಹಳ ಪ್ರಕೃತಿ ಅದು ವಿಶೇಷ. ಇದನ್ನೆಲ್ಲ ಸ್ಮರಣೆ ಮಾಡ್ಕೋಬೇಕು. ಯಾಕಂದ್ರೆ ನೋಡಿ, ಆರೋಗ್ಯ ಪದಕ್ಕೆ ಇವತ್ತು ಮೆಣಸು ಅನ್ನೋದು ರುದ್ರಾಕ್ಷಿ ಇದ್ದ ಹಾಗೆ ಇದೆ ಶೇಪು, ಸಾಕ್ಷಾತ್ ಈಶ್ವರ. ಅನ್ನ ಅನ್ನೋದು ದುರ್ಗಾ ಅನ್ನಪೂರ್ಣೇಶ್ವರಿ. ಎರಡೂ ಸಂಗಮವಾಗಿರೋದಾಗ ನೀವೆಲ್ಲ ಮಾಡ್ತೀರಾ, ಮೆಣಸಿನ ಪಕ್ಕಕ್ಕೆ ಇಡೋದು, ಅಯ್ಯೋ ಖಾರ ಆಗತ್ತೆ, ಘಾಟ ಆಗತ್ತಂತೆ. ಯಾವತ್ತು ಹಂಗೆ ಇಡ್ತಿರೋ ದೋಷಗಳು ಗ್ಯಾರಂಟಿ. ಮೆಣಸು ಎಷ್ಟು ತಿಂತಿರೋ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಅನ್ನದ ಜೊತೆ ಮೆಣಸು ತಿಂದಾಗ ದೇಹಕ್ಕೆ ಸ್ವೀರ್ಣ ಆಗದಾಗ ಪರಿಪೂರ್ಣವಾಗಿ ಯಾವ ದೋಷಗಳು, ಯಾವ ರೋಗಗಳು, ಪಿತ್ತ, ವಾತ, ಶ್ಲೇಷ, ಕಫ ಎಲ್ಲ ಹೋಗತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ನೀವು ಕೆಮ್ತಾ ಇದ್ರೆ ಏನ್ ಮಾಡ್ತೀರಾ, ಮೆಣಸು, ಹಾಳು ಮೆಣಸು ಅರಿಶಿನ ಹಾಕೊಂಡು ಘಟ ಘಟ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಕುಡಿತೀರ. ಏನು ಬೇಗ ಹೋಗುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಆ ರೀತಿ ದೇವರ ಹತ್ರ ನಾವು ಇವತ್ತು ಸ್ಮರಣೆ ಮಾಡ್ಕೋಬೇಕಾದ್ರೆ ಕಲ್ಲುಪ್ಪು ಮೆಣಸು. ನೀವು ಇವತ್ತು ವೈಕುಂಠ ಏಕಾದಶಿಗೆ ಅಕಸ್ಮಾತ್ ಹೋಗ್ತಾ ಇದ್ರೆ ದ್ವಾರಪಾಲಕರು ಇರ್ತಾರಲ್ಲ, ಕಲ್ಲು ಮೆಣಸು, ಕಲ್ಲುಪ್ಪು, ಕಲ್ಲಂದ್ರೆ ಕಲ್ಲು ಹೊತ್ಕೊಂಡ್ಬಿಡ್ಬೇಡಿ, ಕಲ್ಲುಪ್ಪು ಮೆಣಸು ಎರಡನ್ನ ಒಂದೊಂದು ಹಿಡಿ. ಆ ಕಡೆ ದ್ವಾರಪಾಲಕರು ಜಯ, ಈ ಕಡೆ ವಿಜಯ. ನಮಸ್ಕಾರ ಮಾಡಿಕೊಂಡು, ಬಹಳ ಪುಣ್ಯವಂತರಪ್ಪ ನೀವಿಬ್ಬರು ಈ ದ್ವಾರದಲ್ಲಿ ನಿಂತಿರೋದು, ಬಹಳ ಸಂತೋಷ. ಇಂಥ ಒಂದು ವೈಕುಂಠ ಏಕಾದಶಿಗೆ ನಾವು ದರ್ಶನ ಮಾಡ್ಕೊಂಬಂದ್ರೆ ಎಲ್ಲ ದೇವತೆಗಳು ಅಲ್ಲಿ ಪಕ್ಕದಲ್ಲಿ ಇರ್ತಾರೆ, ಪ್ರಾಕಾರ ದೇವತೆ ಎಲ್ಲ. ನೀವೇನು ಮಾಡ್ತೀರಾ, ವಿಷ್ಣುಗೆ ಹೋಗಿ ನಮಸ್ಕಾರ ಮಾಡ್ತೀರಾ, ಹಾಯ್ ಚೆನ್ನಾಗಿದ್ದೀನಪ್ಪ ಅಂದ್ಕೊಂಡು. ಫೈನಾನ್ಸ್ ಮಿನಿಸ್ಟ್ರು ದುಡ್ಡು ಗಿಟ್ಟು ಕೊಟ್ಬಿಡಪ್ಪ, ಯೋಚನೆ ಎಲ್ಲರೂ ದುಡ್ಡು ಪಿಶಾಚಿಗಳೇ. ನೆಕ್ಸ್ಟ್ ಒಂದು ಕಾರ್ ತೊಗೊತಿದ್ದೀನಿ, ಕಾರ್ ಸ್ಯಾಂಕ್ಷನ್ ಮಾಡ್ಬಿಡಪ್ಪ. ಏನೇನು ಹರಕೆ ಹೊತ್ಕೊಂತಾರೆ ಗೊತ್ತಾ, ನನ್ನ ಹೆಂಡತಿ ಸೀರೆ ಬೇಕು ಅಂತ ಹೇಳೆ 2 ರೇಷ್ಮೆ ಸೀರೆ. ಅವಳು ಅಲ್ಲಿ ಪದ್ಮಾವತಿ ದೇವಸ್ಥಾನ ನೋಡ್ತಿರ್ತಾಳೆ, ಭಾಳ ಚೆನ್ನಾಗಿದೆ ರೀ ರೇಷ್ಮೆ ಸೀರೆ, ದೇವ್ರಿಗೆ ಗುಡ್ಸೋ, ನನಗೂ ಒಂದು ಥರ ಕೊಡಿಸ್ಬಿಡ್ಬಾರ್ದ, ಚೆನ್ನಾಗಾಯ್ತು ಅನ್ನೋ ರೀತಿ ಇವತ್ತಿನ ದಿವಸ ಆ ವೈಕುಂಠ ಏಕಾದಶಿಗೆ ಪ್ರತಿಯೊಬ್ಬರು ಒಡವೆ, ಸೀರೆ, ವ್ಯಾಮೋಹ ಎಲ್ಲ ಬಿಟ್ಟು ಸಿಂಪ್ಲಿಸಿಟಿ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಳ್ಳಿ.